ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದಾಗಿದೆ ಮಳೆಗಾಲ ಭಾಳ ಕಮ್ಮಿ ಇರೋದ್ರಿಂದ ಏನಾಗತೈತಿ, ಮಳೆಗಾಲ ಭಾಳ ಬರೀ ಸ್ಪ್ರೇ ಹೊಡೆದವ್ರ ಗಟ್ಲೆ ಅತ್ತ ಮಳೆಗಾಲ ಬೀಳ್ತೈತಿ. ಬಟ್ ಇದು ಬೆಳೆಗೆಲ್ಲ ರೋಗ ಹಾನಿ ಅಂತ ಆಗುವಂಥ ವಿಷಯ. ಮತ್ತು ಇದನ್ನು ನೀವು ಏನೋ ಮಾಡಬೇಕು, ನೀರು ಏನು ಬಳಕೆ ಮಾಡ್ತಿರಲ್ಲ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಬೇಕು. ಯಾಕಂದ್ರೆ ಮುಂದೆ ಏನರೇ ನಮಗೆ ಅಡಮಳೆ ಬಿದ್ರನ ನಮ್ಮದು ಜನ್ಮ ರೈತರದ್ದು ಎಲ್ಲರದು ಸುದ್ದ ಆಗ್ತೈತಿ. ನಮ್ಮ ಕ್ಷೇತ್ರದಾಗ ಉತ್ತರ ಕರ್ನಾಟಕದಾಗ ಎಲ್ಲ ಕಡೆ ನಮ್ಮ ಚಿಕ್ಕೋಡ್ಯಾಗ ಬರೀ ಸ್ಪ್ರೇ ಹೊಡೆದವ್ರ ಗತೆ ಬೆಳಗ್ತೈತಿ. ಉಳ್ಕಿದ ಕಡೆ ಎಲ್ಲಿ ಮಳೆ ಇಲ್ಲ. ಅದಕ್ಕಾಗಿ ಸ್ವಲ್ಪ ಎಲ್ಲರೂ ನೀರು ಏನು ಯೂಸ್ ಮಾಡಬೇಕು, ವಾಟ್ರ್ ಏನು ನಾವು ಇದನ್ನು ಮಾಡಬೇಕು ಅದನ್ನು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಇದೊಂದು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ನೀರ್ದು ಭಾಳ ದೊಡ್ಡ ಪರಿಸ್ಥಿತಿ ಕೆಟ್ಟೈತಿ. ಇವತ್ತು ಮಹಾರಾಷ್ಟ್ರದಾಗ ಮಳೆ ಬರೋದ್ರಿಂದ ನಮ್ಮ ಕೃಷ್ಣಾ ನದಿಗೆ ಎಲ್ಲ ಕಡೆ ನೀರು ಬರೋದ್ರಿಂದ ಅದರದಿಂದ ಇವತ್ತು ನಮ್ಮ ಗಣೇಶ್ ಹುಕ್ಕೇರಿ ಅವರು ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ಗಣೇಶ್ ಹುಕ್ಕೇರಿ ಅವರು ಏನು ಕೆಲಸ ಮಾಡಿದಾರಲ್ಲ, ಆ ಥರದಿಂದ ನಾವೆಲ್ಲರೂ ಆರಾಮದವು. ಇದನ್ನು ನಾವು ಕೈಕೊಂಡು ಹೋಗಬೇಕು. ಮತ್ತು ಎಲ್ಲರೂ ಇದನ್ನು ಕರೆಕ್ಟ್ ನೀರು ಬಳಕೆ ಮಾಡಿರಿ, ನೀರು ವೇಸ್ಟ್ ಮಾಡಬೇಡ್ರಿ ಅಂಥೇಳಿ ಇದೊಂದು ವಿನಂತಿ ಐತೆ ನನ್ನ ಕಡೆಯಿಂದ ನಿಮಗೆ. ಯಾಕಂದ್ರೆ ಮುಂದೆ ನಮಗೆ ಏನರೇ ಮಳೆಗಾಲ ಮುಗಿದ ಕೂಡಲೇ ಬರಗಾಲದಾಗ ಏನರೇ ನೀರು ಮಳೆ ಬಿತ್ತಂದ್ರೆ ಇದು ಅನುಕೂಲ ಆಗ್ತೈತಿ. ಇಲ್ಲಾಂದ್ರೆ ಭಾಳ ಕೆಟ್ಟ ಪರಿಸ್ಥಿತಿ ಬರ್ತೈತಿ ನಮ್ದು. ಅದಕ್ಕಾಗಿ ಒಂದು ಸ್ವಲ್ಪ ಎಲ್ಲರೂ ಎಚ್ಚರಿಕೆಯಿಂದ ನಾವು ಮಾಡಬೇಕು. ಯಾಕಂದ್ರೆ ಮಳೆಗಾಲ ಅನ್ಕ ಮುಗೀತು, ಈಗ ಪಂಚಮಿ ಮುಗೀತು. ಏನು ಬತ್ತ್ಯಾಗ ಏನರ ಐತೆ ಅಂದ್ರೆ ಮಳೆ ಬರ್ತೈತಿ, ಇಲ್ಲಾಂದ್ರೆ ಅದು ಇಲ್ಲ ಐತಂದ್ರೆ ಮುಗಿದು ಹೋಯ್ತು ಕತೆ. ಅಂದ್ರೆ ಈ ಸಲ ಮಳೆಗಾಲ ಇಲ್ಲ ಅಂತ ಹೇಳ್ಕೇಸಿಂದ ಎಲ್ಲರೂ ಹೇಳಾಕತ್ತಿದ್ದಾರೆ. ಅದು ಒಂದು ಭಾಳ ದೊಡ್ಡ ಇದನ್ನೈತಿ. ಆಮೇಲೆ ಈಗ ನಾವು ದಿವಸ ಬಳಕೆ ಮಾಡೋದ್ರಿಂದ ಹಾಲದ್ದು ಏನು ನಾವು ಹಾಲು ತೊಗೊಂಬಂದು ಕೊಡ್ತಾರೋ ನಾವೇನು ಬಳಕೆ ಮಾಡ್ತಾವಲ್ಲ, ಸ್ವಲ್ಪ ಎಲ್ಲರೂ ಹಾಲು ತೊಗೊಳ್ಳೋದ ಒಂದು ಸ್ವಲ್ಪ ಎಚ್ಚರದಿಂದ ತೊಗೋರಿ. ಏನಾಗೈತೆ ಅಂದ್ರೆ ಏನೋ ಕೆಮಿಕಲ್ ಮಿಕ್ಸ್ ಮಾಡಿ ಕೊಡಾಕ್ತಿದ್ದಾರೆ ಅಂತ ಹೇಳ್ಕೇಸಿಂದ ಎಲ್ಲ ಕಡೆ ಒಂದು ಹೈಲೈಟ್ ಆಗೈತಿ. ಅದಕ್ಕೆ ಏನು ಮಾಡಬೇಕು, ಯಾರ್ದು ಹೆಸರು ತೊಗೊಳ್ಳೋದು ಬೇಡ, ಬಟ್ ಅದು ಯಾರು ಮಾಡಾಕ್ತಿದ್ದಾರೆ ಅನ್ನೋದು ಮಹಾರಾಷ್ಟ್ರದಿಂದ ಕರ್ನಾಟಕದಾಗ ಎಲ್ಲ ಇಡೀ ಕರ್ನಾಟಕದಾಗ ಸಪ್ಲೈ ಆಗ್ತಾಯಿತಿ. ಅದನ್ನೊಂದು ಇದನ್ನು ಮಾಡ್ಬೇಕಂತ ಹೇಳ್ಕೇಸಿಂದ ನಂದು ವಿನಂತಿ ಐತಿ. ಯಾಕಂದ್ರೆ ಆ ಥರದಿಂದ ಎಲ್ಲ ಮಂದಿಗೆ ಕ್ಯಾನ್ಸರ ಹೆಲ್ತ್ ಆರಾಮ ಉಳಿಯೋದಿಲ್ಲ. ನಾನು ಎಲ್ಲ ಪಾಕೆಟ್ ಹಾಲು ಕುಡಿತೀನಿ. ನಾನು ಎಮ್ಗಳು ಒಂದು 10 ಇದ್ರೂ ಹಾಲು ಸಾಲೋದಿಲ್ಲ. ಮನ್ಯಾಗ ಒಂದು 30-40 ಮಂದಿ ಇದಾವೆ. ಸಾಲೋದಿಲ್ಲ ಅಂದ ಕೂಡಲೇ ಕುಡಿದಿಂದ ಭಾಳ ಹೆಲ್ತಿಗೆ ಪ್ರಾಬ್ಲಮ್ ಆಗ್ತೈತಿ. ಅದನ್ನೊಂದು ಸ್ವಲ್ಪ ಎಲ್ಲರೂ ಎಚ್ಚರದಿಂದ ಲೆಕ್ಕ ಮಾಡಬೇಕು. ಅದಕ್ಕೆ ಹೆಂಗೆ ರೀ ಕೆನೆ ಬರ್ತೈತೆ ಅಂದರೆ ಎಮ್ಗಳದ ಹಾಲ್ದ ಒಂದು ಏನು ನಮ್ಮದು ಇರ್ತೈತಲ್ಲ ಅಷ್ಟು ಕೆನೆ ಬರ್ತಿತ್ತು. ಇವತ್ತು ನಾವು ಹಾಲು ಕುದಿಸಿದ್ರೆ ಕೆನೆ ಬರೋದು ಬರೀ ಒಂದು ಪೇಪರ್ಕಿಂತ ಕಮ್ಮಿ ಬರ್ತೈತಿ. ಅದರದಿಂದ ಹಿಂಗೆ ಆಗಾಗ್ತೈತಿ. ಅದೊಂದು ಸ್ವಲ್ಪ ಎಚ್ಚರದಿಂದ ಎಲ್ಲರೂ ಬಳಕೆ ಮಾಡಿರಿ. ಎಲ್ಲರೂ ಇದನ್ನು ಮಾಡಬೇಕು, ಕ್ರಮ ತಗೋಬೇಕು, ಇದನ್ನು ಮಾಡ್ಬೇಕಂತ ಹೇಳ್ಕೇಸಿಂದ ವಿನಂತಿ ಮಾಡ್ಕೋತೇನೆ. ಎಲ್ಲರಿಗೂ ಧನ್ಯವಾದಗಳು. ಭಾಳ ದೊಡ್ಡದೈತ್ರಿ ಪ್ರಕಾಶ್ ಹುಕ್ಕೇರಿ ಅವರ, ಗಣೇಶ್ ಹುಕ್ಕೇರಿ ಅವರ. ಇವತ್ತು ಕುಡಿ ನೀರು ಸಂಬಂಧ ಎಲ್ಲ ಏರಿಯಾದಾಗ ಎಲ್ಲ ಕಡೆ ಇವತ್ತು ಕುಡಿ ನೀರು ಸಂಬಂಧ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಕೇಸಿಂದ ಇವತ್ತು ಎಲ್ಲ ಏರಿಯಾದಾಗ ಎಲ್ಲ ಕಡೆ ಬೋರ್ ಹೊಡೆದು ಕೊಡ್ತಾ ಇದ್ದಾರೆ. ನಮ್ಮ ಚಿಕ್ಕೋಡಿ ಮತಕ್ಷೇತ್ರದೊಳಗೆ ಅದೆಲ್ಲ ಆಗಬೇಕು, ಮಾಡಿ ಕೊಟ್ಟಿದ್ದರು. ಅದನ್ನು ಎಲ್ಲರಿಗೂ ನಾವು ನೀರು ಮಾಡಿ ಕೊಟ್ಟಿದ್ದೆವು. ಬರೀ 300-400 ಫೂಟ್ ಒಳಗೆ ನೀರು ಬೀಳಾಕ್ತಿದ್ದವು. ಎಲ್ಲರಿಗೂ ನೀರು ಹೊಡೆದು ಕೊಟ್ಟಿದ್ದರು. ನಮ್ಮ ಚಿಕ್ಕೋಡಿ ಕೆರೆ ಒಳಗೆ ನೀರು ತಂದು ತುಂಬಿದರು. ಬಾಳ್ತಿಕೋಡಿ ಕೆರೆ ಒಳಗೆ ನೀರು ತುಂಬಿದರು. ಇವತ್ತು ನಮ್ಮ ಚಿಕ್ಕೋಡಿ ಕ್ಷೇತ್ರದಾಗ ಎಲ್ಲ ಕಡೆ ನೀರುಗಳು ಎಲ್ಲ ತುಂಬಿದರು. ಎಲ್ಲರೂ ಇವತ್ತು ರೈತರು ಎಲ್ಲರೂ ಆರಾಮದರು. ನಮ್ಮ ರೈತರಿಗೆಲ್ಲರಿಗೂ ಹೆಲ್ಪ್ ಮಾಡೋದು ನಮ್ಮ ಅನ್ನದಾತ ಅಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ಗಣೇಶ್ ಹುಕ್ಕೇರಿ ಅವರು. ಎಲ್ಲರಿಗೂ ಹೇಳಿ ಧನ್ಯವಾದಗಳು ಹೇಳ್ತೀನಿ. ಮತ್ತೊಂದು ನಿಮ್ಗೆ ಹೇಳೋದಂದ್ರೆ ನೀರಾವರಿ ನಮ್ಮ ಸಾವುಕಾರ ಸ್ವತಃ 2 ಎಕರೆ ಜಮೀನು ಕೊಡಿಸಿಗೆಸಿಂದ ಇವತ್ತು ನೀರಾವರಿದ್ದು ಮಾಡಿ ಕೊಟ್ಟಿದ್ದ ನಾವು MP ಇಲೆಕ್ಷನ್ ಟೈಮ್ದಾಗ ಹೇಳಿದ್ದ ಮಾತು ಸಾವುಕಾರ ಇವತ್ತು ಮುಡಿಸ್ಕೊಟ್ಟಿದ್ದರು. MP ಇಲೆಕ್ಷನ್ ಟೈಮ್ದಾಗ ಹೇಳಿದ್ದ. ಇವತ್ತು ಕರಗಾವ್ ನೀರಾವರಿ ಸ್ಟಾರ್ಟ್ ಆದದ್ದು ಪ್ರಕಾಶ್ ಹುಕ್ಕೇರಿ ಅವ್ರದಿಂದ. ಇದನ್ನು ಬಿಟ್ಟರೆ ಬೇರೆದವ್ರು ಯಾರೂ ಮಾಡಿಲ್ಲ. ಬರೀ ಕೈ ಹೊಡಿಯೋದು ಅಷ್ಟೇ ಕೆಲಸ ಮಾಡಿದರು, ಬೇರೆದವ್ರು ಯಾರೂ ಮಾಡಿಲ್ಲ. ಇದಕ್ಕೆ ಹೇಳಿ ನಮಸ್ಕಾರ.